ವೇತನ ಹೆಚ್ಚಳ ಮತ್ತು ಹಿಂಬಾಕಿ ವೇತನ ಪಾವತಿಗೆ ಆಗ್ರಹಿಸಿ ರಾಜ್ಯಾದ್ಯಂತ ಸಾರಿಗೆ ನೌಕರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಸಾರಿಗೆ ನೌಕರರ ಪ್ರತಿಭಟನೆ ಆರಂಭ ಆಗಿದೆ. ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಸಾರಿಗೆ ನೌಕರರ ಪ್ರತಿಭಟನೆಗೆ ಬಿಜೆಪಿ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಫ್ರೀಡಂ ಪಾರ್ಕ್ನಲ್ಲಿ ಈಗಾಗಲೇ ಪ್ರತಿಭಟನೆ ಆಗ್ತಿದೆಯಲ್ಲ, ಫ್ರೀಡಂ ಪಾರ್ಕ್ ಸುತ್ತಮುತ್ತ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಇವತ್ತು ಸಾರಿಗೆ ವ್ಯವಸ್ಥೆಯಲ್ಲಿ ಸಂಚಾರದಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಇರೋದಿಲ್ಲ. ಇವತ್ತಿಗೆ ಎಲ್ಲವೂ ಎಂದಿನಂತೆ ಸಂಚಾರ ಮಾಡುತ್ತೆ. ನಾವು ಮುಷ್ಕರ ಮಾಡೋದು ಅನಿವಾರ್ಯ. ಪ್ರಯಾಣಿಕರಿಗೆ ತೊಂದರೆ ಆದರೆ ಸರ್ಕಾರವೇ ನೇರ ಹೊಣೆ ಅಂತ ಸಾರಿಗೆ ಮುಖಂಡ ಮಂಜುನಾಥ್ ನ್ಯೂಸ್ 18ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತು ಬಾಗಲಕೋಟೆಯಿಂದ ನಮ್ಮ ನಿವೃತ್ತ 14 ತಿಂಗಳು ನಾವು ಅವರು ಏಕಪಕ್ಷೀಯವಾಗಿ ಮಾಡಿರ್ತಕ್ಕಂಥ ಒಪ್ಪಂದವನ್ನ ಸಾರಿಗೆ ನಿಗಮಗಳ ನೌಕರರು ನಾವು ಒಪ್ಪೋದಿಲ್ಲ. ಬಹಳ ಸ್ಪಷ್ಟವಾಗಿ ನಾವು ಅದನ್ನ ಹೇಳಲಿಕ್ಕೆ ಬಯಸ್ತೀವಿ. ಅವರು 14 ತಿಂಗಳು ಬದಲು ಈಗ 26 ತಿಂಗಳು ಅರಿಯರ್ಸ್ ಕೊಡ್ಲಿಕ್ಕೆ ಹಿಂದಿನ ಅವರು ಅದರಲ್ಲಿ ಆದೇಶದಲ್ಲಿ ಮಾಡಿದ್ದಾರೆ 1271 ಕೋಟಿ ಅಂತ ಹೇಳಿ. ಎರಡನೇದು 1/4/25 ವೇತನ ಪರಿಷ್ಕರಣೆ ಅಂತ ಏನಿದೆ ಅದನ್ನ ನಾವು ಯಾವುದೇ ಸಂದರ್ಭದಲ್ಲಿ ಒಪ್ಪೋದಿಲ್ಲ. ಸಾರಾಸಗಟು 1,15,000 ಜನ ನೌಕರರು ನಾವು ತಿರಸ್ಕರಿಸ್ತೀವಿ. ಅದ್ರ ಜೊತೆಗೆ ಜಂಟಿ ಕ್ರಿಯಾ ಸಮಿತಿ ನಾವು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬರ್ತೀವಿ. 2P ಸೆಟ್ಲ್ಮೆಂಟ್ ಅನ್ವಯ ಬಂದಿರತಕ್ಕಂಥ ಪರಂಪರೆಯನ್ನ, ಕಾನೂನಿನ ಉಲ್ಲಂಘನೆಯನ್ನ ನಾವು ಮಾಡಲಿಕ್ಕೆ ಒಪ್ಪೋದಿಲ್ಲ ಅಂತಕ್ಕಂಥ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ನಾವು ತಿಳಿಸ್ಲಿಕ್ಕೆ ಬಯಸ್ತೀವಿ. ಈಗಲೂ ಕೂಡ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಸಾರಿಗೆ ಸಚಿವರಿಗೆ ನಾವು ವಿನಂತಿ ಮಾಡ್ತೀವಿ, ಆ ಆದೇಶವನ್ನ ಪುನರ್ ಪರಿಶೀಲನೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತೀವಿ. ಅದಿಲ್ಲದೆ ಇದ್ರೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ನಾವು ಇವತ್ತ ರಾಜ್ಯಾದ್ಯಂತ ಬರತಕ್ಕಂಥ ಎಲ್ಲ ನೌಕರರ ಸಮ್ಮುಖದಲ್ಲಿ ನಾವು ನಿರ್ಣಯ ಮಾಡ್ತೀವಿ. ಸಂಜೆ 4 ಗಂಟೆಗೆ ನಾವು ಯಾವ ಹೋರಾಟಕ್ಕೆ ಹೋಗಬೇಕು ಅಂತ ಹೇಳಿ ಜಂಟಿ ಕ್ರಿಯಾ ಸಮಿತಿ ನಾವು ಚರ್ಚೆ ಮಾಡ್ತೀವಿ. ಅದನ್ನ ನಾವು ಘೋಷಣೆ ಮಾಡ್ತೀವಿ. ನಾವು ಮುಂದೆ ಹೋರಾಟಕ್ಕೆ ಹೋಗ್ತೀವಿ. ನಾವು ಇದನ್ನ ಮಾತ್ರ ಒಪ್ಪೋದಿಲ್ಲ. ಸಾರಿಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಮೈಸೂರಿನಲ್ಲಿ ಎಂದಿನಂತೆ ಬಸ್ಗಳು ಸಂಚಾರ ನಡೆಸ್ತಾ ಇದೆ. ಬೆಂಗಳೂರು ಚಲೋಗೆ ವಾರದ ರಜೆಯಲ್ಲಿರುವ ನೌಕರರು ಮಾತ್ರ ಪಾಲ್ಗೊಳ್ತಿದ್ದಾರೆ. ಹೀಗಾಗಿ ಮೈಸೂರಿನ ಸಬರ್ಬನ್ ಬಸ್ ನಿಲ್ದಾಣದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಎಂದಿನಂತೆ ಬಸ್ಗಳು ಸಂಚಾರ ಮಾಡ್ತಾ ಇದ್ದು ಕೆಎಸ್ಆರ್ಟಿಸಿ ನೌಕರರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದರ ಜೊತೆಗೆ ಬೆಳಗಾವಿಯಲ್ಲೂ ಕೂಡ ಸಾರಿಗೆ ನೌಕರರು ಪ್ರತಿಭಟನೆ ಮಾಡ್ತಾ ಇದ್ರೂ ಕೂಡ ಸಂಚಾರದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಿಲ್ಲ. ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಎಂದಿನಂತೆ ಹೊರ ಜಿಲ್ಲೆ ಹಾಗೂ ನಗರ ಸಾರಿಗೆ ಬಸ್ಗಳು ಕಾರ್ಯನಿರ್ವಹಿಸ್ತಾ ಇದೆ. ಇದರ ಜೊತೆಗೆ ಕಲಬುರಗಿಯಿಂದಲೂ ಕೂಡ 100ಕ್ಕೂ ಅಧಿಕ ಸಾರಿಗೆ ನೌಕರರು ಬೆಂಗಳೂರಿಗೆ ಬಂದಿದ್ದಾರೆ. ಆದರೂ ಕೂಡ ಕಲಬುರಗಿ ನಗರದಲ್ಲಿ ಬಸ್ಗಳ ಸಂಚಾರಕ್ಕೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಕೆಲವರು ಮಾತ್ರ ಮುಷ್ಕರಕ್ಕೆ ತೆರಳಿದ್ದು ಇನ್ನುಳಿದ ಸಾರಿಗೆ ನೌಕರರು ಎಂದಿನಂತೆ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಪ್ರೊಟೆಸ್ಟ್ಗೆ ಈಗಾಗಲೇ ಬಿಜೆಪಿ ಬೆಂಬಲ ಕೊಟ್ಟಿದೆಯಲ್ಲ, ಈ ಬೆಂಬಲಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕಿಡಿಕಾರಿದ್ದಾರೆ. ನಾವು ಭರವಸೆಯನ್ನ ಕೊಟ್ಟಿಲ್ಲ, ಆದೇಶವನ್ನ ಮಾಡಿದ್ದೀವಿ ಅಷ್ಟೇ. 2020ರಲ್ಲಿ ಬಿಜೆಪಿ ಸರ್ಕಾರ ವೇತನ ಪರಿಷ್ಕರಣೆ ಮಾಡಬೇಕಿತ್ತು, ಮಾಡಿಲ್ಲ. ವಿಜಯೇಂದ್ರ ಇರಬಹುದು, ಆರ್ ಅಶೋಕ್ ಇರಬಹುದು, ಮೊಸಳೆ ಕಣ್ಣೀರು ಹಾಕ್ತಿದ್ದಾರೆ. ಹೇಗಂತ ನ್ಯೂಸ್ 18ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 2020ರ ಹಿಂಬಾಕಿ ವೇತನಕ್ಕೆ ಪ್ರತಿಭಟನೆ ಮಾಡ್ತಿರೋದು 2020ರಲ್ಲಿ ಬಿಜೆಪಿ ಸರ್ಕಾರ ಇತ್ತು, ಆಗ ಮಾಡಬಹುದಿತ್ತಲ್ಲ, ಈಗ ಊಸಿರವಳ್ಳಿ ರೀತಿಯಲ್ಲಿ ಬಣ್ಣ ಬದಲಾಯಿಸುತ್ತಿದ್ದಾರೆ ಅಂತ ಸಾರಿಗೆ ಸಚಿವರು ಕಿಡಿಕಾರಿದ್ದಾರೆ. ನ್ಯೂಸ್ 18ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವರನ್ನ ಪ್ರತಿನಿಧಿ ತಿಮ್ಮೇಗೌಡರು ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ವೇತನ ಪರಿಷ್ಕರಣೆ, ಹಿಂಬಾಕಿ ವೇತನ ಸಂಬಂಧ ರಾಜ್ಯ ಸರ್ಕಾರದ ಭರವಸೆಗೆ ಮಣಿಯದ ಸಾರಿಗೆ ನೌಕರರ ಸಂಘ ಇವತ್ತು ಪ್ರತಿಭಟನೆಯನ್ನು ಮುಂದುವರಿಸಿದೆ. ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಖುದ್ದು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ. ಮಾತನಾಡ್ತೀನಿ ಸರ್. ಸರ್ಕಾರ ಕೊಟ್ಟಂಥ ಭರವಸೆಗೆ ನೌಕರರು ಇದು ಮಣಿದಿಲ್ಲ ಸರ್. ಇವತ್ತು ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಮುಂದುವರಿಸಿದ್ದಾರೆ. ಭರವಸೆ ಅಲ್ಲ, ಅದು ಆದೇಶ. 2020ರಲ್ಲಿ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. 4 ವರ್ಷಕ್ಕೊಮ್ಮೆ ಆಗುತ್ತೆ. 2020ರಲ್ಲಿ ಆಗಿದ್ದಂಥ BJP ಸರ್ಕಾರ, ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಆಗ ಮಾಡಬೇಕಾಗಿತ್ತು, ಅವ್ರು ಮಾಡಲಿಲ್ಲ. ಆಮೇಲೆ 2023ರಲ್ಲಿ
ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಚುನಾವಣೆಗೆ ಮುಂಚೆ 15% ಜಾಸ್ತಿ ಮಾಡ್ತೀವಿ ಅಂತೇಳಿ ಆದೇಶ ಏನು ಮಾಡಿದ್ರು, ಪ್ರಾಸ್ಪೆಕ್ಟಿವ್ ಮಾಡಿಬಿಟ್ರು. 38 ತಿಂಗಳು ಬಾಕಿ ಕೊಡಬೇಕಾಗಿತ್ತು ಅವ್ರ ಪ್ರಕಾರ ಆಗಿದ್ದರೆ. ಈಗ ಯೂನಿಯನ್ನು ಸಂಘಟನೆಗಳು ಸ್ಟ್ರೈಕ್ ಮಾಡ್ತಾ ಇರಲ್ಲ, 38 ತಿಂಗಳಾಗುತ್ತೆ. ಆಗಿದ್ದಂಥ BJP ಸರ್ಕಾರ ಬಡ್ಜೆಟಲ್ಲಿ ಪ್ರಾವಿಷನ್ ಮಾಡಿಕೊಂಡು ಅವ್ರಿಗೆ 20ರಿಂದನೇ ವೇತನ ಪರಿಷ್ಕರಣೆ ಅಂತ ರೆಟ್ರಾಸ್ಪೆಕ್ಟಿವ್ ಮಾಡಿದರೆ ಬಡ್ಜೆಟಲ್ಲಿ ಅವ್ರು ಹಣ ಇಡಬೇಕಾಗಿತ್ತು. ಬಡ್ಜೆಟಲ್ಲಿ ಅವ್ರೇನು ಹಣ ಇಡಲಿಲ್ಲ, ಅವ್ರು ಆದೇಶ ಮಾಡಿದ್ದೇ ಪ್ರಾಸ್ಪೆಕ್ಟಿವ್. ಈಗ 14 ತಿಂಗಳು ಕೊಟ್ಟಿದ್ದೀವಿ, ಜೊತೆಗೆ ಇನ್ನೂ 1 ವರ್ಷದ್ದು ಸೇರಿಸಿ ಒಟ್ಟು 26 ತಿಂಗಳು ಕೊಟ್ಟಾಗಿದೆ. 1/3/25ರಿಂದ ವೇತನ ಪರಿಷ್ಕರಣೆ ಅಂತ ಆದೇಶ ಆಗಿದೆ. ಎಷ್ಟು ಪರ್ಸೆಂಟೇಜ್ ಅಂತ ಸಂಘಟನೆ ಜೊತೆ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀವಿ ಅಂತ ನಿನ್ನೆ ಆದೇಶ ಮಾಡಿದ್ದೀವಿ. ಸರ್, ಈಗ BJP ಅವರು ಕೂಡ ಬೆಂಬಲ ಕೊಟ್ಟಿದ್ದಾರೆ ಸರ್. ಇವತ್ತು ಸಾರಿಗೆ ನೌಕರರ ಒಕ್ಕೂಟದ ಪ್ರತಿಭಟನೆಗೆ ಅಶೋಕ್ ವಿಜಯೇಂದ್ರ ಎಲ್ಲ ಸ್ಪಾಟ್ ಇದಕ್ಕೆ ಹೋಗ್ತಾರೆ ಸರ್, ಧರಣಿ ಸ್ಥಳಕ್ಕೆ. BJP ಅಧ್ಯಕ್ಷರು ವಿಜೇಂದ್ರ ಅವರು, ಅಪೋಸಿಷನ್ ಲೀಡರ್ ಅಶೋಕ್ ಅವರು ಮೊಸಳೆ ಕಣ್ಣೀರು ಸುರಿಸ್ತಾರೆ. 2020ರಿಂದ 23ವರೆಗೂ 38 ತಿಂಗಳು ಬಾಕಿ ಕೊಡಬೇಕು ಅಂತ ಇವರು ಧರಣಿ ಮಾಡ್ತಿರೋದು. ಆ ಅವಧಿನಲ್ಲಿ ಯಾವ ಸರ್ಕಾರ ಇತ್ತು? BJP ಸರ್ಕಾರ ಇತ್ತು. ಯಡಿಯೂರಪ್ಪನವರು 20ರಲ್ಲಿದ್ದರು, 21ರವರೆಗೂ ಇದ್ದರು, 21ರಿಂದ 23ವರೆಗೂ ಬೊಮ್ಮಾಯಿ ಇದ್ದರು. ಆ ಸಂದರ್ಭದಲ್ಲಿ ಅಶೋಕ್ ಅವರು 2 ಸರ್ಕಾರಗಳಲ್ಲಿ ಮಂತ್ರಿ ಆಗಿದ್ದರು. 23ವರೆಗೂ ಅವ್ರ ಸರ್ಕಾರನೇ ಇತ್ತಲ್ಲ, ಕೊಡ್ಬೋದಿತ್ತಲ್ಲ. ಆಮೇಲೆ ನಮಗೆ ಅಧಿಕಾರ ಬಿಟ್ಟುಕೊಟ್ಟ ಸಂದರ್ಭದಲ್ಲಿ 4,000 ಕೋಟಿ ಸಾಲ ಬಿಟ್ಟೋಗಿದ್ರು. ಎಷ್ಟು? 4,000 ಕೋಟಿ ಸಾಲ ಬಿಟ್ಟೋಗಿದ್ರು. PF, ಬೇರೆ ಬೇರೆ ಗ್ರ್ಯಾಚ್ಯುಯಿಟಿ ಎಲ್ಲ ಇದು ಪೆಂಡಿಂಗ್ ಇಟ್ಟೋಗಿದ್ರು ಅವರು. ಸೊ ಇದಿಷ್ಟು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ಗುರುಶೇಖರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.